ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದಾದಂಥ ಸೀಮೆ ಬದನೆಕಾಯಿ ಸಿಪ್ಪೆದು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೀಮೆ ಬದನೆಕಾಯಿನ ನೀವು ಪಲ್ಯಕ್ಕೋ ಅಥವಾ ಹುಳಿಗೋ ಹೆಚ್ಕೊಂಡಿರ್ತೀರಲ್ವ, ಅದ್ರ ಸಿಪ್ಪೆ ಉಳಿದಿರುತ್ತಲ್ವ, ಸಿಪ್ಪೆ ಸುಲಿದಿರ್ತೀರಲ್ಲ, ಆ ಸಿಪ್ಪೆಯಿಂದ ಮಾಡೋವಂಥ ಚಟ್ನಿ ಇದು. ಸಿಪ್ಪೆ ಎಲ್ಲ ಪೀಲ್ ಮಾಡಿರೋಂಥ ಸಿಪ್ಪೆನ ಆಮೇಲೆ ಹಸಿರು ಮೆಣಸಿನ್ಕಾಯಿ, ನಾನು ಎರಡೇ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡನ್ನೂ ಬಾಣಲೆಗೆ ಹಾಕೊಂಬಿಟ್ಟು ಒಂದು 2-3 ಹನಿ, ಜಾಸ್ತಿ ಸಿಪ್ಪೆ ಇದೆ ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಂಡು ಅದನ್ನು ಹುರ್ಕೋಬೇಕು. ಸ್ವಲ್ಪ ಸೀಮೆ ಬದನೆಕಾಯಿ ಸಿಪ್ಪೆ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಹಾಗಂತ ಸೀಸ್ಬಿಡ್ಬೇಡಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ತಣ್ಣಗೆ ಹಾಕಿಬಿಟ್ಬಿಡ್ಬೇಕು. ನಾನಿವತ್ತು ಒಂದೇ ಒಂದು ಸೀಮೆ ಬದನೆಕಾಯಿ ಸಿಪ್ಪೆನಲ್ಲಿ ಚಟ್ನಿ ಮಾಡ್ತಾ ಇರೋದು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಒಂದು 5ರಿಂದ 10 ನಿಮಿಷ ಹುರಿಬೇಕಾಗತ್ತೆ. ಇದು ಒಂದು 2-3 ನಿಮಿಷದಲ್ಲೇ ಹುರಿದಿದ್ದಾಗೋಯ್ತು, ಒಂದೇ ಒಂದು ಇದೆಯಲ್ವಾ, ಅದಕ್ಕೇ. ಇದೆಲ್ಲ ತಣ್ಣಗಾಗಲಿ. ತಣ್ಣಗಾದ್ಮೇಲಿಂದ ಒಂದು ಮಿಕ್ಸಿ ಜಾರಿಗೆ ಸೀಮೆ ಬದನೆಕಾಯಿ ಸಿಪ್ಪೆ ಮತ್ತು ಮೆಣಸಿನ್ಕಾಯಿ ಅದೆರಡನ್ನೂ ಹಾಕ್ಕೊಳ್ಳೋದು, ತಣ್ಣಗಾಗಿರೋವಂಥದ್ದು. ಆಮೇಲೆ ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೋಬೇಕು. ಕಾಯಿ ತುರಿ ನೀವು ನಿಮಗೆ ರುಚಿಗೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1-1.5 ಹಿಡಿಯೋಷ್ಟು ಹಾಕ್ತೀನಿ ಅಷ್ಟೇ ಇವಾಗ, ಯಾಕಂದರೆ ಕಮ್ಮಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಒಂದು ಹೊತ್ತಿಗೆ ಅಷ್ಟೇ ಮಾಡ್ತಾ ಇರೋದು ನಾನು ಈ ಚಟ್ನಿನ, ಅದಕ್ಕೋಸ್ಕರ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅನ್ನೋದಾದರೆ ಹುರ್ಗಡ್ಲೆನೂ ಆ್ಯಡ್ ಮಾಡಬಹುದು. ಆದರೆ ಸ್ವಲ್ಪ ಅದು ಇದಕ್ಕೆ ಸೀಮೆ ಬದನೆಕಾಯಿ ಸಿಪ್ಪೆ ಚಟ್ನಿಗೆ ಹುರ್ಗಡ್ಲೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಹಾಕೋದಾದ್ರೆ ತುಂಬ ಕಮ್ಮಿ ಹಾಕಿ, ಅತಿಯಾಗಿ ಹಾಕೋಕ್ಕೆ ಹೋಗಬೇಡಿ. ಅದಾದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು. ಖಾರ ಜಾಸ್ತಿ ಇದೆ ಮೆಣಸಿನ್ಕಾಯಿ, ಅದಕ್ಕೋಸ್ಕರ ನಾನು 2 ಹಾಕಿದ್ದೀನಿ. ಹುಣಸೆ ಹಣ್ಣು ಅಷ್ಟೇ ಒಂದೇ ಒಂದು ತೊಳೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು. ನಾನು ಇದಕ್ಕೆ ಇನ್ನೇನು ಹಾಕ್ತಾಯಿಲ್ಲ, ಕೊತ್ತಂಬರಿ ಆಗಲಿ, ಕರಿಬೇವಾಗಲಿ ಅಥವಾ ಹುರ್ಗಡ್ಲೆ ಆಗಲಿ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ನೀರು ಸೇರಿಸ್ಬಿಟ್ಟು, ಜೀರಿಗೆ ಸಹ ಹಾಕಿಲ್ಲ. ನೀವು ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ಇಷ್ಟು ಹಾಕ್ಬಿಟ್ಟು ಮಾಡಿದ್ರೂ ತುಂಬ ಸೂಪರಾಗುತ್ತೆ ಈ ಚಟ್ನಿ. ನೋಡಿ, ರುಬ್ಕೊಂಬಂದುಬಿಟ್ರೆ ಇನ್ನೇನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಲಿಲ್ಲ ನಾನು. ಫಸ್ಟಿಗೆ ಹಾಕಿದ್ನಲ್ಲೋ ಅಷ್ಟು ನೀರೇ ಸಾಕಾಯಿತು. ಸ್ವಲ್ಪ ನೀರಲ್ಲೇ ಚೆನ್ನಾಗಿ ರುಬ್ಬಿಟ್ಟೆ, ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ಟೇಸ್ಟಿಯಾಗುತ್ತೆ, ಉಪ್ಪು ಖಾರವಾಗಿ ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಾಯಿತು ಅಂತ ನಂಗೆ ಹೇಳಿ. ಈ ಥರ ಸಿಂಪಲಾಗಿ ಮಾಡೋವಂಥ ಅಡುಗೆಗಳು, ಕೆಲವರು ಸೀಮೆ ಬದನೆಕಾಯಿ ಸಿಪ್ಪೆನ ಅದೆಲ್ಲ ತಿನ್ನೋದೇ ಇಲ್ಲ ಅನ್ನೋಂಥವ್ರಿಗೆ ಇಂಥದ್ದೊಂದು ಚಟ್ನಿ ಮಾಡಿಬಿಟ್ಟು ಕೊಟ್ಟು ನೋಡಬೇಕು. ಸುಮ್ಮನೆ ಏನು ಅಂತ ಹೇಳಬಾರ್ದು, ಯಾವುದರಿಂದ ಮಾಡಿದ್ದೀನಿ ಹೇಳಿ ನೋಡೋಣ ಅಂತ ಲಾಸ್ಟಲ್ಲಿ ಹೇಳಬೇಕು. ಅವಾಗ ನೋಡಿ ಅವ್ರಿಗೆ ಗೊತ್ತೇ ಆಗಿರಲ್ಲ ಇದು ಒಂದು ಸಿಪ್ಪೆಯಿಂದ ಮಾಡಿರೋಂಥ ಚಟ್ನಿ ಅಂತ. ಲಾಸ್ಟಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಇಂಗು ಸಾಸಿವೆದು ಒಗ್ಗರಣೆ ಹಾಕ್ಬಿಟ್ರೆ ಸೂಪರಾಗಿರೋಂಥ ಚಟ್ನಿ ರೆಡಿ. ನೀವು ಅನ್ನ ಸಾರು ಜೊತೆಗೆ ನಂಚ್ಕೊಳ್ಳೋಕ್ಕಾಗಲಿ, ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕೆ ನಂಚ್ಕೊಳ್ಳೋಕ್ಕಾದ್ರೂ ಬಹಳ ಟೇಸ್ಟಿಯಾಗಿರುತ್ತೆ. ನೀವು ಈ ಥರದ್ದೊಂದು ರೆಸಿಪಿನ ಖಂಡಿತ ಟ್ರೈ ಮಾಡಲೇಬೇಕು. ಮಾಡಿಬಿಟ್ಟು ಹೇಗಾಯಿತು ಅಂತ ನನ್ನ ಚಾನಲಲ್ಲಿ ಬಂದು ಹೇಳಬೇಕು. ಹಾಗೆ ನಾನು ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸು ತುಂಬ ಹೆಲ್ಪ್ ಆಗುತ್ತೆ. ಏನು ಅಂದರೆ ನಮಗೆ ಮೋಟಿವೇಟ್ ಮಾಡುತ್ತೆ. ಓ ಹೌದಪ್ಪ, ನೋಡ್ತಾ ಇದ್ದಾರೆ ಜನ, ನೋಡೋರಿದ್ದಾರೆ ಅಂತಂದರೆ ನಮಗೂ ಬೇರೆ ರೆಸಿಪಿ ಮಾಡೋದಕ್ಕೆ ಖುಷಿಯಾಗುತ್ತೆ.